ಹಿಂದೆಲ್ಲ IPLನ ಟೇಬಲ್ ಟಾಪರ್ ಆಗಿ ಮೆರೀತಾ ಇದ್ದಂಥ ಮುಂಬೈ ತಂಡ ಕಳೆದ ವರ್ಷದಿಂದ ಬಾಟಮ್ನಲ್ಲೇ ಒದ್ದಾಡ್ತಾ ಇದೆ. ಸೂಪರ್ ಸ್ಟಾರ್ ಪ್ಲೇಯರ್ಗಳೇ ಇದ್ರೂ ಕೂಡ ಗೆಲ್ಲೋಕ್ಕಾಗ್ತಾ ಇಲ್ಲ. ಆದರೆ ಒಬ್ಬ ಕ್ಯಾಪ್ಟನ್ ಆಗಿ, ಒಬ್ಬ ಬೌಲರ್ ಆಗಿ, ಒಬ್ಬ ಬ್ಯಾಟರ್ ಆಗಿ MIನಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಒಬ್ಬರೇ. ಬೆಸ್ಟ್ ಆಲ್ರೌಂಡರ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ವರ್ಸಸ್ ಮುಂಬೈ ನಡುವಿನ ಪಂದ್ಯದಲ್ಲಿ ಪಾಂಡ್ಯ ಬ್ರದರ್ ಸಿಕ್ಕಾಪಟ್ಟೆ ಶೈನ್ ಆಗಿದ್ರು. ಮುಂಬೈ ಪರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಮಿಂಚಿದ್ರು ಮ್ಯಾಚ್ ಗೆಲ್ಲೋಕ್ಕಾಗಲಿಲ್ಲ. ಆದರೆ RCB ಪರ ಡೆತ್ ಓವರ್ನಲ್ಲಿ 3 ವಿಕೆಟ್ ಕಿತ್ತ ಕೃಣಾಲ್ ಪಾಂಡ್ಯ ಮ್ಯಾಚ್ ವಿನ್ನರ್ ಆಗಿದ್ರು. 2024ರ IPLನಲ್ಲಿ ಮುಂಬೈನ ವಾಂಖೆಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ವಿರುದ್ಧ ಘೋಷಣೆಗಳು ಕೇಳಿ ಬರ್ತಾ ಇದ್ವು. ಆದ್ರೀಗ ಅದೇ ಅಭಿಮಾನಿಗಳು ಹಾರ್ದಿಕ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಹಾರ್ದಿಕ್ ತಂಡಕ್ಕಾಗಿ ನೀಡ್ತಾ ಇರುವಂಥ ಪ್ರದರ್ಶನ. ಇದೇ ಪರ್ಫಾರ್ಮೆನ್ಸ್ ಈಗ ದಾಖಲೆ ವೀರರ ಪಟ್ಟಿಗೆ ಸೇರಿಸಿದೆ. T20ಯಲ್ಲಿ 5,000 ರನ್ 200 ವಿಕೆಟ್ ಕಿತ್ತ ಮೊದಲ ಭಾರತೀಯ. ಹಾರ್ದಿಕ್ ಪಾಂಡ್ಯ ದಿ ಬೆಸ್ಟ್ ಆಲ್ರೌಂಡರ್ ಅನ್ನೋದಕ್ಕೆ ಅವರ ಪ್ರದರ್ಶನವೇ ಸಾಕ್ಷಿ. ಸೋಮವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. ಒಂದೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಔಟ್ ಮಾಡೋ ಮೂಲಕ 2 ವಿಕೆಟ್ ಕಬಳಿಸಿ ಮಿಂಚಿದ್ರು. ಹಾಗೆ ಬ್ಯಾಟಿಂಗ್ನಲ್ಲೂ ಕೂಡ ಅಬ್ಬರಿಸಿ RCBಗೆ ಸೋಲಿನ ಭಯ ಹುಟ್ಟಿಸಿದ್ರು. ಕೇವಲ 15 ಎಸೆತಗಳಲ್ಲೇ 3 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 42 ರನ್ ಗಳಿಸಿ ಮುಂಬೈ ಗೆಲುವಿಗಾಗಿ ಹೋರಾಟ ನಡೆಸಿದರು. ಈ ಮೂಲಕ ಹಾರ್ದಿಕ್ ಪಾಂಡ್ಯ T20ಯಲ್ಲಿ 5,000 ರನ್ ಮತ್ತು 200 ವಿಕೆಟ್ಗಳನ್ನು ಬೇಟೆಯಾಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಆಲ್ರೌಂಡರ್ ಲಿಸ್ಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಕಿತ್ತ ಹಾಗೆ ರನ್ಸ್ ಕಲೆ ಹಾಕಿರುವಂತಹ ಲಿಸ್ಟ್ನಲ್ಲಿ ಯಾವೆಲ್ಲ ಆಟಗಾರರು ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡ್ವೇನ್ ಬ್ರಾವೋ ಅವರು 6,970 ರನ್ಗಳನ್ನು ಕಲೆ ಹಾಕಿದ್ದು 631 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಬೆಸ್ಟ್ ಆಲ್ರೌಂಡರ್ ಲಿಸ್ಟ್ನಲ್ಲಿ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಶಕೀಬ್ ಅಲ್ ಹಸನ್ ಅವರು 7,438 ರನ್ಗಳನ್ನು ಗಳಿಸಿದ್ದು 492 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಇನ್ನು ಆಂಡ್ರೆ ರೆಸಲ್ 9,018 ರನ್ಗಳನ್ನು ಕಲೆ ಹಾಕಿದರೆ 470 ವಿಕೆಟ್ಗಳನ್ನು ಕಿತ್ತಿದ್ದಾರೆ. ಇನ್ನು ಮೊಹಮ್ಮದ್ ನಬಿ 6,135 ರನ್ಗಳನ್ನು ಪಡೆದಿದ್ರೆ 369 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಇನ್ನು ಸಮಿತ್ ಪಟೇಲ್ 6,673 ರನ್ ಬಾರಿಸಿದರೆ 352 ವಿಕೆಟ್ಗಳನ್ನು ಕಿತ್ತಿದ್ದಾರೆ. ಇನ್ನು ಕೀರನ್ ಪೊಲಾರ್ಡ್ 13,537 ರನ್ಗಳನ್ನು ಗಳಿಸಿದ್ದಾರೆ. ಹಾಗೆ 326 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಇವರ ನಂತರದ ಲಿಸ್ಟ್ನಲ್ಲಿ ರವಿ ಬೋಪಾರ, ಡೇನಿಯಲ್ ಕ್ರಿಸ್ಟಿಯನ್, ಮೊಯಿನ್ ಅಲಿ, ಶೇನ್ ವ್ಯಾಟ್ಸನ್, ಮೊಹಮ್ಮದ್ ಹಫೀಜ್ ಇದ್ದಾರೆ. ಇದೀಗ ಈ ಲಿಸ್ಟ್ಗೆ ಪಾಂಡ್ಯ ಹೆಸರು ಕೂಡ ಸೇರ್ಪಡೆಯಾಗಿದ್ದು 5,390 ರನ್ಗಳನ್ನು ಕಲೆ ಹಾಕಿದರೆ 200 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಇನ್ನು ಈ ಬಾರಿಯ IPLನಲ್ಲಿ ಮೊದಲ ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗಿದ್ರು. ಆ ಬಳಿಕ 4 ಮ್ಯಾಚ್ಗಳಲ್ಲಿ ಕಣಕ್ಕಿಳಿದಿದ್ದು ಈ ವೇಳೆ ಬ್ಯಾಟಿಂಗ್ನಲ್ಲಿ 81 ರನ್ ಕಲೆ ಹಾಕಿದ್ದಾರೆ. ಹಾಗೆ 10 ವಿಕೆಟ್ಗಳನ್ನು ಈಗಾಗಲೇ ಬೇಟೆಯಾಡಿದ್ದಾರೆ. ಅದರಲ್ಲೂ RCB ವಿರುದ್ಧದ ಪಂದ್ಯದಲ್ಲಿ ಅವರ ಅಗ್ರೆಸಿವ್ ಆಟವನ್ನ ಮೆಚ್ಚಲೇಬೇಕು. ಇದೇ ಕಾರಣಕ್ಕೆ ಹಾರ್ದಿಕ್ ಕಂಡ್ರೆ ಮೊದಲೆಲ್ಲ ಬೂ ಅಂತಿದ್ದ ಫ್ಯಾನ್ಸ್ ಈಗ ಚಾಂಟ್ ಮಾಡೋಕೆ ಶುರು ಮಾಡಿದ್ದಾರೆ. ಮೈದಾನಗಳಲ್ಲಿ ಈಗ ಹಾರ್ದಿಕ್ಗಾಗಿ ಫ್ಯಾನ್ಸ್ ಕೂಗಾಟ ಕೂಡ ಜೋರಾಗಿದೆ. ನಮಸ್ಕಾರ.